ನಮಸ್ಕಾರ ಸ್ನೇಹಿತರೆ, ವಾಯ್ಸ್ ಆಫ್ ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಗೊತ್ತೇ ಇರುತ್ತೆ. ಹಾಗಿದ್ರೆ ನೀವೇನಾದರೂ ಈ ಯೋಜನೆಯ ಫಲಾನುಭವಿಗಳಾಗಿದ್ದರೆ ನಿಮಗಿದೆ ಒಂದು ಪ್ರಮುಖ ಸುದ್ದಿ. ಹೌದು, ಕಳೆದ ಕೆಲವು ದಿನಗಳಿಂದ 2 ಲಕ್ಷಕ್ಕೂ ಹೆಚ್ಚು ಮಹಿಳೆಯರ ಹೆಸರುಗಳನ್ನು ಫಲಾನುಭವಿಗಳ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಹಾಗಿದ್ರೆ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕೂಡ ಬರುತ್ತಾ? ಈ ಹೆಸರುಗಳನ್ನು ಯಾಕೆ ಡಿಲೀಟ್ ಮಾಡಲಾಗಿವೆ? ನಿಮ್ಮ ಹಣ ನಿಮ್ಮ ಖಾತೆಗೆ ಬರುತ್ತದೋ ಅಥವಾ ಇಲ್ವೋ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ಹೌದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿ ಮಾಡಿಕೊಂಡಿದ್ದ 2.13 ಲಕ್ಷ ಮಹಿಳೆಯರ ಹೆಸರುಗಳನ್ನು ಈ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಇದಕ್ಕೆ ಅವರು ನೀಡಿರುವಂತಹ ಒಂದು ಪ್ರಮುಖ ಕಾರಣ ಅಂತ ಅಂದರೆ, ಆ ಕುಟುಂಬದ ಪತಿ ಅಥವಾ ಪತ್ನಿ ಆದಾಯ ತೆರಿಗೆಯನ್ನು ಪಾವತಿಸ್ತಾ ಇರೋದು ಅಥವಾ GST ರಿಟರ್ನ್ಸ್ನ ಸಲ್ಲಿಸ್ತಾ ಇರೋದು. ಅಂಕಿಅಂಶಗಳ ಪ್ರಕಾರ 1.08 ಲಕ್ಷ ಮಹಿಳೆಯರ ಕುಟುಂಬಗಳು ಆದಾಯ ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ವು. ಹಾಗೆ 1.04 ಲಕ್ಷ ಮಹಿಳೆಯರ ಕುಟುಂಬಗಳು GSTಯನ್ನು ಪಾವತಿಸ್ತಾ ಇದ್ವು. ಈ ಗೃಹಲಕ್ಷ್ಮಿ ಯೋಜನೆಯ ನಿಯಮದ ಪ್ರಕಾರ ತೆರಿಗೆ ಪಾವತಿಸುವ ಕುಟುಂಬಗಳಿಗೆ ಈ ಯೋಜನೆ ಅನ್ವಯ ಆಗೋದಿಲ್ಲ. ಹಾಗೆ ಫಲಾನುಭವಿಗಳು ಕುಟುಂಬ ಅಪ್ಲಿಕೇಶನ್ನಲ್ಲಿ ತಮ್ಮ ವಿವರಗಳನ್ನು ನವೀಕರಿಸಿದಾಗ ಈ ಮಾಹಿತಿ ಪರಿಶೀಲನೆಗೆ ಲಭ್ಯ ಆಯಿತು. ಈ ಕಾರಣದಿಂದ ಅನರ್ಹರ ಹೆಸರುಗಳನ್ನು ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಎಂದು ಯೋಜನಾ ನಿರ್ದೇಶಕ MG ಪಾಲೆ ತಿಳಿಸಿದ್ದಾರೆ. ಹಾಗಾದರೆ ಈ ಯೋಜನೆಯಿಂದ ನಿಮಗೇನು ಪರಿಣಾಮ ಆಗುತ್ತೆ? ಒಂದು ವೇಳೆ ನಿಮ್ಮ ಹೆಸರು ಪಟ್ಟಿಯಿಂದ ತೆಗೆದುಹಾಕಲಾಗಿದ್ದರೆ ನಿಮಗೆ ಈವರೆಗೂ ಒಂದು ಕಂತು ಕೂಡ ಬಂದಿರೋದಿಲ್ಲ. ಆದರೆ ಒಂದು ಒಳ್ಳೆಯ ವಿಷಯ ಏನಂತ ಅಂದರೆ, ಸರ್ಕಾರ ಈ ಯೋಜನೆಯನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದು ಅರ್ಹರಾದವರಿಗೆ ಮಾತ್ರ ಸಹಾಯಧನ ತಲುಪುವಂತೆ ಮಾಡಲು ಮುಂದಾಗಿದೆ. ಸದ್ಯ ಕರ್ನಾಟಕದಲ್ಲಿ 1.31 ಕೋಟಿಗೂ ಹೆಚ್ಚು ಮಹಿಳೆಯರು ಯೋಜನೆಗೆ ನೋಂದಾಯಿಸಿಕೊಂಡಿದ್ದಾರೆ. ಇದರಲ್ಲಿ ಲಕ್ಷಾಂತರ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ಹಣ ನೇರವಾಗಿ ಅವರ ಖಾತೆಗೆ ಜಮಾ ಆಗುತ್ತಿದೆ. ಸರ್ಕಾರ ಈ ಪ್ರಕ್ರಿಯೆಯನ್ನು ಇನ್ನಷ್ಟು ಸುಧಾರಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ. ಕೊನೆಗೆ ನಿಮಗೆ ಒಂದು ಸಲಹೆ, ನೀವು ಕೂಡ ಈ ಯೋಜನೆಯ ಫಲಾನುಭವಿಗಳಾಗಿದ್ದರೆ ನಿಮ್ಮ ಕುಟುಂಬ ಅಪ್ಲಿಕೇಶನಲ್ಲಿ ನಿಮ್ಮ ವಿವರಗಳು ಸರಿಯಾಗಿವೆ ಎಂದು ನೋಡಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆತಬೇಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.